ತುಲಾರಾಶಿ. ತುಲಾರಾಶಿಗೆ ಈ ದಿನ ಸತ್ಕರ್ಮಕ್ಕಾಗಿ ಧನ ವಿನಿಯೋಗ, ದಾನ ಧರ್ಮಕ್ಕಾಗಿ ಧನ ವಿನಿಯೋಗ, ಪ್ರಯಾಣ ಮಾಡುವ ಯೋಗಾದಿಗಳು ಉಂಟಾಗುತ್ತೆ. ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಭೂಮಿಯ ಸಂಬಂಧಪಟ್ಟ ವಿಚಾರದಲ್ಲಿ ವಿವಾದಗಳು ಕಾಣಿಸಿಕೊಳ್ಳುವ ಸಾಧ್ಯತೆ. ಒಡಹುಟ್ಟುಗಳು ದೊಡ್ಡಪ್ಪ ಚಿಕ್ಕಪ್ಪಂದಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಕಾಣುವ ಸಾಧ್ಯತೆ. ವ್ಯವಹಾರ ಕ್ಷೇತ್ರದಲ್ಲಿ ಮಾಡಿದ ಕೆಲಸಕ್ಕೆ ತಕ್ಕುದಾದಂತಹ ಲಾಭ ಕಾಣದೇ ಇರುವಂತಹ ಅಸಮಾಧಾನ. ಈ ದಿನ ತುಲಾರಾಶಿಯವರಿಗೆ ಮಿಶ್ರಪ್ರದವಾದ ಫಲವು ಅಧಿಕವಾಗಿ ಕಾಣಿಸ್ತಾ ಇದೆ. ಅದರಿಂದ ತಾವು ಮಾಡಬೇಕಾದಂತಹ ಈ ದಿನದ ದೇವತಾ ಸ್ಮರಣೆ, ವ್ಯಯರಾಶಿಯಲ್ಲಿ ಕೇತು ಇರುವುದರಿಂದ ಗಣಪತಿಯ ಸೇವೆಯನ್ನು ಮಾಡಿ, ಅಷ್ಟಮ 8ನೇ ಭಾವದಲ್ಲಿ ಗುರು ಇರುವುದರಿಂದ ಗುರು ದತ್ತಾತ್ರೇಯ ದೇವರ ಸೇವೆಯನ್ನು ಮಾಡುವುದು ಒಳ್ಳೆಯದು. ವೃಶ್ಚಿಕ ರಾಶಿ. ನಿಮ್ಮ ರಾಶಿಗೆ ಈ ದಿನ ಬಹಳ ಒಳ್ಳೆಯ ದಿನ. ಅವಿವಾಹಿತರಿಗೆ ವಿವಾಹ, ಆರ್ಥಿಕ ಸ್ಥಿತಿಯ ಪ್ರಗತಿ, ವ್ಯಾಪಾರಿಗಳಿಗೆ ಉತ್ತಮವಾದಂತಹ ಆದಾಯದ ಸ್ಥಿತಿ, ಮಧ್ಯ ವ್ಯಾಪಾರಿಗಳಿಗಂತೂ ಬಹಳ ಅಭಿವೃದ್ಧಿಯಾದಂಥ ವ್ಯಾಪಾರಗಳು ಕಾಣುವಂತಹ ಸಾಧ್ಯತೆಗಳಿದೆ. ವಿದ್ಯಾಕ್ಷೇತ್ರದಲ್ಲಿರುವವರಿಗೆ ಈ ದಿನ ಒಳ್ಳೆಯ ಪ್ರಶಂಸೆಗಳನ್ನು, ಒಳ್ಳೆಯ ಆದಾಯವನ್ನು ಪಡೆಯುವಂಥ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಶುಭವಿದೆ. ರಾಶಿಯಲ್ಲಿಯೇ ಮಾಂದಿ ಇರುವುದರಿಂದ ಶಿವಕ್ಷೇತ್ರದಲ್ಲಿ ಹೋಗಿ ಎಳ್ಳೆಣ್ಣೆಯನ್ನು ಕೊಟ್ಟು ಶಿವಪೂಜೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ. ಧನುರಾಶಿ. ನಿಮ್ಮ ರಾಶಿಗೆ ಧನನಷ್ಟ ಯೋಗ, ಬಂಧುಗಳೊಂದಿಗೆ ಆಪ್ತರೊಂದಿಗೆ ವಿವಾದ ಸಂಭವಿಸುವ ಸಾಧ್ಯತೆ, ಕಾರಣವಿಲ್ಲದೆ ಆಪಾದನೆಗೆ ಒಳಗಾಗುವ ಸಾಧ್ಯತೆ, ಭೂಮಿಯ ವಿಷಯದಲ್ಲಿ ಜಾಗ್ರತೆ, ಪತ್ರ ವ್ಯವಹಾರಗಳಲ್ಲಿ ಅಸಮಾಧಾನದ ಕೊರತೆ ಉಂಟಾಗುತ್ತೆ, ಅಥವಾ ಬ್ಯಾಂಕು ಸೊಸೈಟಿ ಇತ್ಯಾದಿಗಳಲ್ಲಿ ಸಾಲ ಪಡೆಯುವಾಗ ನಿಮ್ಮ ದಾಖಲಾತಿಗಳ ಅಸಮಾಧಾನದಿಂದ ಚಿಂತೆ. ಈ ದಿನ ಧನುರಾಶಿಯವರಿಗೆ ಅಷ್ಟು ಶುಭಪ್ರದವಾದ ಫಲ ಅಲ್ಲ. ತಾವು ಮಾಡಬೇಕಾದಂತಹ ಈ ದಿನದ ದೇವತಾ ಸ್ಮರಣೆ, ವ್ಯಯರಾಶಿಯಲ್ಲಿ ಚಂದ್ರನಿರುವುದರಿಂದ ದುರ್ಗಾ ಪರಮೇಶ್ವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಲಲಿತ ಸಹಸ್ರ ನಾಮಪಾರಾಯಣವನ್ನು ಮಾಡುವುದರಿಂದ ಒಳ್ಳೆಯ ಫಲ ಉಂಟಾಗುತ್ತೆ. ಮಕರ ರಾಶಿ. ನಿಮ್ಮ ರಾಶಿಗೆ ಈ ದಿನ ಅನಿರೀಕ್ಷಿತ ಧನಲಾಭ ಯೋಗ. ಏಕಾದಶದಲ್ಲಿ ಚಂದ್ರನಿರುವುದರಿಂದ ಪತಿಯ ಮೂಲದಿಂದ ಪತ್ನಿಗೆ, ಪತ್ನಿಯ ಮೂಲದಿಂದ ಪತಿಗೆ ಧನಲಾಭ ಯೋಗಾದಿಗಳು ಉಂಟಾಗುತ್ತೆ. ಮಾಡುವ ಕರ್ತವ್ಯಗಳಲ್ಲಿ ಹೊಸ ಹೊಸ ವಸ್ತುಗಳನ್ನು, ದಿನ ಬಳಕೆಗೆ ಬೇಕಾಗುವಂತಹ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗಾದಿಗಳು ಚೆನ್ನಾಗಿದೆ. ಆರ್ಥಿಕ ಸ್ಥಿತಿಯ ಪ್ರಗತಿ ಕಾಣುವ ಸಾಧ್ಯತೆಗಳಿದೆ. ಭೂಮಿಯನ್ನು ಖರೀದಿ ಮಾಡುವಂತಹ ಅವಕಾಶಗಳು ಎದುರಾಗುತ್ತೆ. ಈ ದಿನ ಬಹುತೇಕವಾಗಿ ಶುಭ ಫಲಗಳು ಚೆನ್ನಾಗಿ ಕಾಣುವುದರಿಂದ ಪ್ರಯತ್ನಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ಶುಭ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ, 8ನೇ ಭಾವದಲ್ಲಿರುವ ಬುಧ ವಿಷ್ಣು ಸಹಸ್ರ ನಾಮಪಾರಾಯಣವನ್ನು, 8ನೇ ಭಾವದಲ್ಲಿರುವ ಶುಕ್ರನಿಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡಿಸುವುದು, ಹಾಗೆ ಯಾವುದಾದ್ರೂ ಬಾಲ್ಯಾವಸ್ಥೆಯ ಮಕ್ಕಳಿಗೆ ಸಿಹಿಯನ್ನು ಹಂಚುವಂಥ ಪ್ರಯತ್ನ ಮಾಡುವುದು ಒಳ್ಳೆಯದು. ಕುಂಭರಾಶಿ. ನಿಮ್ಮ ರಾಶಿಗೆ ಕೆಲಸ ಇಲ್ಲದವರಿಗೆ ಕೆಲಸ ಪ್ರಾಪ್ತಿ, ವ್ಯಾಪಾರಿಗಳಿಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದು, ಇದ್ದಂತಹ ಸ್ಥಳವನ್ನು ಬದಲಾಯಿಸಿಕೊಳ್ಳುವಂತಹ ಭಾವಗಳು, ಅದಲ್ಲದೆ ದೂರ ಸ್ಥಳದಿಂದ ಶುಭವಾರ್ತೆಯನ್ನು ಕೇಳುವಂತಹ ಸಾಧ್ಯತೆಗಳು, ಇನ್ನು ಚಲನಚಿತ್ರ ಕ್ಷೇತ್ರದಲ್ಲಿರುವವರಿಗೆ ಒಳ್ಳೆಯ ಪ್ರಶಂಸೆ, ಸ್ಥಾನಮಾನ ಅಭಿವೃದ್ಧಿ, ಒಳ್ಳೆಯ ಫಲವು ಈ ದಿನ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದಂತಹ ದೇವರ ಪರಿಹಾರಗಳು, 6ನೇ ಭಾವದಲ್ಲಿ ರವಿ ಇರುವುದರಿಂದ ಶಿವ ಪ್ರಾರ್ಥನೆಯನ್ನು ಮಾಡಿ, ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ, ಶನಿ ಪೂಜೆಯನ್ನು ಮಾಡುವುದು ಒಳ್ಳೆಯದು. ಮೀನರಾಶಿ. ನಿಮ್ಮ ರಾಶಿಗೆ ಈ ದಿನ ಮಾತಾಪಿತೃಗಳ ಮೂಲದಿಂದ ಭೂಸಂಪತ್ತಿನ ವಿಚಾರದಲ್ಲಿ ವಿವಾದ, ಆಪತ್ತಿಗಾಗಿ ಇಟ್ಟಂಥ ಸೇವಿಂಗ್ಸ್ ಅಮೌಂಟ್ ಸಮಸ್ಯೆಗೆ ಕಾರಣ, ಮನೆಯಲ್ಲಿ ಮಡದಿ ಮಕ್ಕಳ ಮಧ್ಯದಲ್ಲಿ ಮನಸ್ಸಿಗೆ ಅಸಮಾಧಾನವಾದ ಘಟನೆ. ಈ ದಿನ ಸ್ವಲ್ಪ ಮೀನರಾಶಿಯವರು ಸಮಾಧಾನಕ್ಕೆ ಮಹತ್ವ ಕೊಡಿ. ಅನಿರೀಕ್ಷಿತವಾಗಿ ಮುಂಗೋಪಗೊಳ್ಳುವಂತಹ ನಿಮಗೆ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಉಂಟಾಗುತ್ತೆ. ಸಮಾಧಾನವೇ ಪ್ರಧಾನ. ಪರಿಹಾರಕ್ಕಾಗಿ ನಾಗದೇವರ ಸೇವೆ. 12ನೇ ದ್ವಾದಶ ಭಾವದಲ್ಲಿ ಶನಿ, 7 ಶನಿಯ ಸಂಚಾರ ಕಾಲವಾಗಿರುವುದರಿಂದ ಶನಿದೇವರ ಸೇವೆಯನ್ನು ಮಾಡುವುದು ಒಳ್ಳೆಯದು.